ಅಯ್ಯೋ ಪಪ್ಪ ಮೇರೆ ಯಾರಿಗಾದ್ರೂ ಬೆತ್ತ ಸಿಗ್ಲಿಲ್ಲ ಅಂದ್ರೆ ಇದು ಚಾಟಿ ತರ ಸಹ ಯೂಸ್ ಮಾಡ್ಬೋದು ಆಯ್ತಾ. ಚಟಕ್ ಚಟಕ್ ಅಂತ ಇದ್ರೆ ಬೀಲದ ಹಿಂದೆಯಲ್ಲಿ ಒಂದು ಎರಡು ಕೊಟ್ರೆ ಆಯ್ತು ಚಟಕ್ ಅಂತ. ಉಸಿರಿಲ್ವಾ? ಉಸಿರು ಮರಿಸುದ ಫ್ರೈ ಮಾಡಿ ನಾವು ಮರಿಸ್ತೇವೆ, ಅದಕ್ಕೆ ಉಸಿರಿಲ್ಲ ಅಂತೆ ಅದಕ್ಕೆ. ಆಟ ಇಲ್ಲಿ ಇರೋದಲ್ಲ, ಇಲ್ಲಿ ಇದು ಎಂತ ಇರೋದು ಗೊತ್ತುಂಟಾ? ಅದು ಟಂಕವ, ಇಲ್ಲಿ ಇಲ್ಲಿ ಇದು ಟಂಕ ದೊಡ್ಡ. ಅಯ್ಯ ಅದು ವಾಸನೆ ಹೇಳ್ಬಾರ್ದ, ಪರಿಮಳ ಹೇಳು. ಪರಿಮಳ ಸುವಾಸನೆ ಅಲ್ಲ. ಕೈ ನೋಡಿ ಅಂತೆ ಶೈನಿಂಗ್ ಆದದ್ದು ನೋಡಿ ಅಂತೆ. ಇವರು ರಾತ್ರಿ ಮದುವೆಗೆ ಹೋಗುವಾಗ ನೋಡಿ ಕೈಗೆ ಈಗ ಇದೆಲ್ಲ ತಿಕ್ಕಿಕೊಂಡು ಹೀಗೆ ಹೋಗ್ಬೇಕು ಸ್ಟೈಲ್ ಆಗಿ, ಜಿಗಿ 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 ಆಗ್ತದೆ ಕೈಯೆಲ್ಲ. ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ನಾನು ಇವತ್ತಿಲ್ಲ ಮೀನಿನೊಟ್ಟಿಗೆ ಬಂದಿದ್ದೇನೆ. ಹಾಗೆ ಹೋಗಲ್ಲಿ ಮೀನುಂಟು, ಪುಚ್ಚ ನೋಟ ಆಗ್ತಾ ಉಂಟು. ಇಲ್ಲಿ ನೋಡಿ ಅಂತ ಪುಚ್ಚ ನೋಟ ಆಗ್ತದೆ. ನೀವು ಹೋಗು, ಮತ್ತೆ ಮೀನು ತಿಂದು ಬಿಟ್ರೆ ಪುಚ್ಚೆ ಅಲ್ಲ, ಮೀನು ಮಿಸ್ ಆಗ್ತದೆ, ಅದು ಇಲ್ಲ ಎತ್ಕೊಂಡೇ ಹೋಗ್ತದೆ. ಮತ್ತೆ ಎಂತ ಗೊತ್ತುಂಟ, ನಾನು ಇವತ್ತು ಯಾವ್ದು ಮೀನಿನೊಟ್ಟಿಗೆ ಬಂದಿದ್ದೇನೆ ಗೊತ್ತುಂಟಾ? ಬನ್ನಿ. ಇವತ್ತಿಲ್ಲ ಸ್ನೇಕ್ ತರ ಉಂಟು, ಸ್ನೇಕ್ ತರ. ನಾನು ಮೊನ್ನೆ ಆ ಪಾಮೋಲ್ ಹೇಳಿ ಅಮ್ಮ ನೋಡಿ ಅಂತೆ ದೊಡ್ಡ ಪಾಮೋಲೆ ತಂದು ಬಿಟ್ಟದ್ದು ಮಾರೆ. ಇದು ಎಂತ ಸ್ನೇಕ್ ತರ ದೊಡ್ಡದು, ಇದ್ರದ್ದು ಹಲ್ಲು ಬಾರಿ ಪರ್ತೆಂಟಂತೆ. ಮತ್ತೆ ನೋಡಿ ಅಂತೆ ಅದು ರೈಸುದ್ ನೋಡಿ ಅಂತೆ. ಇದೊಂದು ಕಾತದಲ್ಲಿ ತಿಕ್ಕಬೇಕಂತೆ ಆ ಬೆನ್ನನ್ನು. ಇದು ಪಾತ್ರದಲ್ಲಿ ಕಾತ ಉಂಟಲ್ಲ ಅದರಲ್ಲಿ ತಿಕ್ಕಿ ಬೆನ್ನನ್ನು ಸಮ್ಮ ಉಜ್ಜಿ ಪಾಲಿಶ್ ಎಲ್ಲ ಹೋಗ್ಬೇಕಂತೆ. ಇದರಲ್ಲಿ ಪೊಡಸಿಲ್ಲ, ಇದು ಒಂಥರ ಸಿಲ್ವರ್ ಇದು ಇದು ಉಂಟು ಇದರಲ್ಲಿ, ಶೈನಿಂಗ್ ಅದನ್ನು ಸಮ್ಮ ಉಜ್ಜಿ ಕಾತದಲ್ಲಿ. ಮತ್ತು ಇದರದ್ದು ಹಲ್ಲು ಬಾರಿ ಪರ್ತೆ ಉಂಟಂತೆ. ಟೀತ್ ಕೂಲಿ ನೋಡಿ ಅಂತೆ ಹೊರಗೆ ಬಂದಿದೆ. ಇದು 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 ಹೇಗೆ ಕಟ್ಟು ಮಾಡುದಂತ ನೋಡುವ. ಇವನದಷ್ಟು ಉದ್ದುಂಟು ಮಾರೆ ಈ ಮೀನು. ಬುಳುಕ್ಕ ದಿಂಗಿ ಬಿಡುವ, ಬುಳುಕ್ಕ. ಬೆನ್ನೋ ಆಗ್ತದಂತೆ ಇದು ತಿಂದ್ರೆ ಉಷ್ಣ ಅಂತೆ. ನೀವೆಲ್ಲ ತಿನ್ಬೇಡಿ ಆಯ್ತಾ, ಬೆನ್ನೋ ತಿನ್ಬೇಡಿ. ಇದೊಂದು ಚಾಟಿ ತರ ಯೂಸ್ ಮಾಡ್ಬೋದು, ಅಂತ. ಯಾರಿಗಾದ್ರೂ ಬೆತ್ತ ಸಿಗ್ಲಿಲ್ಲ ಅಂದ್ರೆ ಇದು ಚಾಟಿ ತರ ಸಹ ಯೂಸ್ ಮಾಡ್ಬೋದು ಆಯ್ತಾ. ಚಟಕ್ ತಾಟಕ್ ಅಂತ ಇದ್ರೆ ಬೀಲದ ಹಿಂದೆಯಲ್ಲಿ ಒಂದು ಎರಡು ಕೊಟ್ರೆ ಆಯ್ತು ಟಕ್ ಅಂತ. ಬನ್ನಿ ಇದನ್ನು ಹೇಗೆ ಕಟ್ ಮಾಡುದು ಹೇಗೆ ನೋಡುವ. ನೀನು ಇಟ್ಕೊಳ್ಬೇಕು, ವಾರ ಇಟ್ಕೊಳ್ಳ, ತಿನ್ನ ಒಂದು ತಿನ್ನು. ಯಾಕೆ ಒಳ್ಳೆ ಟೇಸ್ಟ್ ಉಂಟು, ರುಚಿ ಉಂಟು. ಒಂದು ತಿನ್ನು. ಎಂತ ಮಾರೆ ನೀನೊಂದು. ಇದು ನೋಡು ರೆಕ್ಕೆ ಆಯ್ಸ, ಇದು ರೆಕ್ಕೆ ನೋಡಂತೆ ಬರುದು. ಇದಕ್ಕೆ ಇದು ಬೇಡವಾ? ಎಂತ ಬೇಡ, ಕತ್ತಿ ಬೇಡ, ಇದು ಆರಾಮಲ್ಲಿ ಬರ್ತಾ ಉಂಟು. ಸಿಪ್ಪೆ ತೆಗ್ದಾಗೆ ಬರ್ತಾ ಉಂಟು ನೋಡಿ ಅಂತೆ. ಪಾಮೋಲದ್ದು ಆರಾಮಲ್ಲಿ ಜಾರಿಸಿ ಬಿಟ್ರು ಅದ್ರದ್ದು ಮುಳ್ಳು. ಹುಡುಗ ಇಲ್ಲಿ ಬಾ, ಇಲ್ಲಿ ನೋಡು, ನಿಂಗೆ ಮೀನು ಮಾಡುದೆಲ್ಲ ಪ್ರಾಕ್ಟೀಸ್ ಆಗ್ತದೆ ನೋಡಂತೆ. ಈಸಿ ಉಂಟಲ್ಲ ಮೀನ್ ಮಾಡ್ಲಿಕ್ಕೆ. ಶೈನಿಂಗ್ ತೆಗಿಬೇಕಲ್ಲ, ಅದ್ರಲ್ಲಿ ತಿಕ್ಕಿ, ಅದ್ರ ಮೈ ತಿಕ್ಕಿ. ಅದು ಮತ್ತೆ ಮಾರದೆ ಒಂದು ಇದು ತೆಗಿಬೇಕು ಮೊದಲು. ಮಂಡೆ ತಾಗ್ತದೆ ಮತ್ತೆ. ಮಂಡೆ ಶಾರ್ಪ್ ಉಂಟಂತೆ. ಮಂಡೆ ಒಂದು ಫಸ್ಟ್ ತೆಗಿರಾಯ್ತಾ. ನಿಲ್ಲಿ, ಮಂಡೆ ನೋಡಿ ಫಸ್ಟ್ ಮಂಡೆ ಒಂದು ಕಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ಹಲ್ಲು ಭಾರಿ ಶಾರ್ಪ್ ಉಂಟಂತೆ. ಹಾಗೆ ಕರ್ಲನ್ನು ತೆಗಿರಿ, ಹಾಗೆ ಎಳಿರಿ, ಎಳ್ದು ಬಿಡಿ. ಅಲ್ಲಿ ನೋಡಿ ಅಂತೆ ಪ್ರೇಕ್ಷಕರು ಕೂತ್ಕೊಂಡಿದ್ದಾರೆ ಮೀನು ನೋಡ್ಲಿಕ್ಕೆ. ಮಕ್ಕಳ ಸೈನ್ಯ ಕೂತ್ಕೊಂಡಿದ್ದಾರೆ. ಇವರೆಲ್ಲ ಮುಂದಿನ ಪ್ರಜೆಗಳು ಮೀನು ಮಾಡ್ಲಿಕ್ಕೆ ಹೇಗೆ ಮಾಡುದಂತ ನೋಡುದು. ಆಯ್ತು. ಇಂತ ಬಲೆ ಇದ್ರೆ ನೆಟ್ಟಿದ್ರೆ ಇದ್ರಲ್ಲಿ ಇದು ಬಾಗಿನ ನೆಕ್ಕುವ ಕಾತ ಉಂಟಲ್ಲ ಅದ್ರಲ್ಲಿ ಸಾಕ್ತದ. ಕಾತ ಇಲ್ಲದಿದ್ರೆ ಇದು ಎಂತ ತೆಂಗಿನ
ಇದ ತೆಪ್ಪದ ಗೂರು ಹಾ ತೆಪ್ಪದ ಗೂರು ಹೀಗೆ ಹೀಗೆ ತೆಗಿಬೇಕು ಇದ್ರಲ್ಲಿ ನೋಡಿ. ಎಷ್ಟು ಒಳ್ಳೇದು ಹೋಗ್ತಾ ಉಂಟು, ಎಷ್ಟು ಒಳ್ಳೇದು. ಶೈನಿಂಗ್ ತೆಗಿಬೇಕು, ಇಲ್ಲದಿದ್ರೆ ಒಳ್ಳೇದಾಗುದಿಲ್ಲ. ಕಾತದಲ್ಲಿ ಒಳ್ಳೇದು ಹೋಗ್ತದೆ ಎನ್ನುವ ಇದು ಬಲೆಕ್ಕಿಂತ. ಕಾತ ಯೂಸ್ ಮಾಡಿದ್ರೆ ಮತ್ತೆ ಯಾವುದಕ್ಕೂ ಆಗುದಿಲ್ಲ. ಅದು ಮತ್ತೆ ಮೀನು ವಾಸನೆ ಬರ್ತದೆ ಒಳಗೆ ಕೊಂಡೋಗ್ಲಿಕ್ಕೆ. ಅದು ಬಿಸಾಡ್ಬೇಕು ಮತ್ತೆ. ಅದಕ್ಕೆ ನಾನು ಬಲೆ ಇದು ವಾಸನೆ ಅದೇ ಒಂಥರ ಇದ್ರ ಮೇಲೆ ಶೈನಿಂಗ್ ವಾಸನೆಯಾ? ಶೈನಿಂಗ್ ವಾಸನೆ ಅಲ್ಲ ಅದು, ಅಂದ್ರೆ ಇದ್ರ ಫ್ರೈ ಎಲ್ಲ ಒಳ್ಳೇದಾಗುದಿಲ್ಲ ಶೈನಿಂಗ್ ಇದ್ರೆ. ಅದಕ್ಕಿಂತ ಸಿಪ್ಪೆ ಜಾರಿಸಿ ಬಿಡುವ, ಇದೇ ರಗಲಿಲ್ಲಲ್ಲ. ಸಿಪ್ಪೆ ಜಾರಿಸಿ ಬಿಟ್ರೆ ಸಿಪ್ಪೆ ಬರಲ್ವ ಇದ್ರದ್ದು? ಸಿಪ್ಪೆ ಬರುದಿಲ್ಲ. ಹಾಗಾದ್ರೆ ಈಗ ತೆಕ್ಕಿಬೇಕಾಯ್ತಾ? ಈಗ ನೋಡಿ ಅಂತೆ ಅದ್ರದ್ದು ಕಲರ್ ಆದದ್ದು, ನೋಡಿ ಅಂತೆ ಪಾಲಿಶ್ ನೋಡಿ ಅಂತೆ ಅದ್ರದ್ದು. ಈ ಸಮುದ್ರಕ್ಕೆ ಹೋಗಿ ಪಾಲಿಶ್ ಯಾರು ಕೊಟ್ಟದ್ದು ಮಾರೆ? ಸಮುದ್ರದ ಆಳಕ್ಕೆ ಹೋಗಿ ಈ ಮೀನಿಗೆ ಪಾಲಿಶ್ ಯಾರು ಕೊಟ್ಟದ್ದು? ಎಷ್ಟು ಪಾಲಿಶ್ ಉಂಟು ನೋಡಿ ಅಂತೆ. ಇದು ಕಲರೇ ಚೇಂಜ್ ಆಯ್ತು. ಸರಿ ತಿಕ್ಕಬೇಕು, ಎಲ್ಲ ಒಳ್ಳೇದು ಹೋಗ್ಬೇಕು. ಈಗ ಇದರಲ್ಲಿ ಪೊಡಸೆಲ್ಲ ಇಲ್ಲ ಆಯ್ತಾ? ಶೈನಿಂಗ್ ಇದು ಮೇನ್, ಶೈನಿಂಗ್ ಎಲ್ಲ ತೆಗಿಬೇಕು. ಈಗ ಕಟ್ ಮಾಡುದು. ಇದನ್ನು ಸೈಡ್ ಕಟ್ ಮಾಡ್ಲಿಕ್ಕೆ ಇಲ್ಲ ಮಾರೆ, ಇದೇ ಸ್ಟ್ರೈಟ್ ಕಟ್. ಇಟ್ಕೊಂಡು ಹೋಗು, ಫ್ರೈ ಮಾಡು ನೀನು ಕಲ್ಲನ್ನು. ವಾಸನೆ ಬರ್ತದೆ ಮಾತ್ರ. ಅದು ಖನಿಜವಾ ನೋಡಿ, ಕಟ್ ಆ ತರ ಮಾಡುದು ಅಷ್ಟೇ. ಇದು ಜಾಸ್ತಿ ಅಷ್ಟೇನು ಇದಿಲ್ಲ, ಭಂಗ ಇಲ್ಲ. ಆರಾಮಲ್ಲಿ ಅಲ್ಲವಾ? ಒಂದ್ ಸ್ವಲ್ಪ ಇದು ಎಂತ ಶೈನಿಂಗ್ ತೆಗಿಯುವುದೇ ಬಾರಿ ಕಷ್ಟ. ಕಷ್ಟ ಅಂದ್ರೆ ಸ್ವಲ್ಪ ಒಳ್ಳೇದು ಕಾತ ಇಟ್ಕೊಳ್ಬೇಕು, ಒಳ್ಳೆ ತೆಗಿಬೇಕು. ಇದ್ರದ್ದು ನಂಗೆ ಇದು ಇಷ್ಟ ಆಯ್ತು ಮಾರೆ. ಹೋಗುದು ನೋಡಿ ಅಂತೆ ಮುಳ್ಳು, ಸೈಡ್ ಮುಳ್ಳು ರೆಕ್ಕೆ ಹೋಗುದು ನೋಡಿ ಅಂತೆ. ಉಸಿರಿಲ್ವಾ? ಉಸಿರು ಬರಿಸುವ ಫ್ರೈ ಮಾಡಿ. ನಾವು ಬರಿಸ್ತೇವೆ, ಅದಕ್ಕೆ ಉಸಿರಿಲ್ಲಂತೆ ಅದಕ್ಕೆ. ಆ ತಿಗಲೆಗೆ ಅದು ತಿಗಲೆ ಇದ ತಂಕ ಇಲ್ಲಿ, ಇದು ಖನಿಜ, ತಿಗಲೆ ಅಲ್ಲ. ಏನ ಪುಟ್ಟ ತಂಕ ಆಟ ಇಲ್ಲಿ ಇರುದಲ್ಲ, ಇಲ್ಲಿ ಇದು ಎಂತ ಇರೋದು ಗೊತ್ತುಂಟಾ? ಕಿಡ್ನಿ. ಅದು ತಂಕವ, ಇಲ್ಲಿ ಇರುದು ತಂಕ ದೊಡ್ಡದು. ಒಮ್ಮೆ ಗುರು ಕಮ್ಮಿದೆ ಅಲ್ಲಿಂದಲಗೆ ಅವರ ಕೈ ಪಚಕ್ ಕಚಕ್ ಅಯ್ಯ, ಅದು ವಾಸನೆ ಹೇಳ್ಬಾರ್ದ, ಪರಿಮಳ ಹೇಳು. ಪರಿಮಳ ಸುವಾಸನೆ ಅಲ್ಲ. ಅದು ಫ್ರೈ ಮಾಡಿ ತಿನ್ನುವಾಗ ಹೇಗೆ ಆಗ್ತದೆ? ಚಂದ ಆಗಲ್ವಾ? ಎಟ್ಟಿ ತಿಂದಿದ್ಯಾನಾ? ಎಟ್ಟಿ ಎಲ್ಲಿದ್ದಾನೆ? ಎಷ್ಟು ಎಟ್ಟಿ ಫ್ರೈ ಮಾಡ್ತೇನೆ ಬಾ ಆಯ್ತಾ? ನಿನ್ನ ನಾನು ಗೆಸ್ಟ್ ಆಗಿ ಕರೀದು. ನೀನ್ ತಿಂತೀಯಲ್ಲ, ಎಟ್ಟಿ ತಿಂತೀಯಲ್ಲ. ಮತ್ತೆ ಮೊನ್ನೆ ತಿಂದಿದೆ ಅಂತ ಅಮ್ಮ ಹೇಳಿದ್ರು. ಬಂಗುಡೆ ಅಲ್ಲ, ಎಟ್ಟಿ ನೀನ್ ಮೊನ್ನೆ ತಿನ್ನಿಲ್ವಾ? ಮೊನ್ನೆ ಒಂದು ನಾನು ಕೊಟ್ಟದ್ದು ಹೇಳು, ನೀನ್ ತಿಂದಿಯಾ ಇಲ್ವಾ? ಚಾರಂಟೆ ತರ ಇರ್ತದಲ್ಲ, ಈ ಚಾರಂಟೆ ತರ. ನಾನು ಎಟ್ಟಿ ತಿನ್ನಲ್ಲ. ಮತ್ತೆ ಮೊನ್ನೆ ಅವ ಎಟ್ಟಿ ತಿನ್ನಲ್ಲ, ಕೋಳಿ ಮಾತ್ರ ತಿನ್ನುದು. ಕೋಳಿ ತಿಂತೀಯನಾ? ಇದರಲ್ಲಿ ಕೂಡ ಮೊಟ್ಟೆ ಉಂಟಾಯ್ತಾ? ಮೊಟ್ಟೆ ಹಾಕೋದಾ ಇದ್ರದ್ದು? ಇಲ್ಲ, ಇದ್ರ ಸುತ್ತ ಮೊಟ್ಟೆ ಹಾಕಲ್ಲ ಅವರು. ಮಕ್ಳೇ ತಂಕ ಒಳ್ಳೇದಿತ್ತ? ತಂಕನ ಆಟ. ಪರಿಮಳ ನೋಡಿ ಎಂತ ಪರಿಮಳ ಮಾರೆ. ಎಂತದ ಪರಿಮಳ? ಇಲ್ಲ, ನಮ್ದು ಮೀನು ಪರಿಮಳನಾ? ಕೈ ನೋಡಿ ಅಂತೆ ಶೈನಿಂಗ್ ಆದದ್ದು ನೋಡಿ ಅಂತೆ. ಇವರು ರಾತ್ರಿ ಮದುವೆಗೆ ಹೋಗುವಾಗ ನೋಡಿ ಕೈಗೆ ಈಗ ಇದೆಲ್ಲ ತಿಕ್ಕಿಕೊಂಡು ಹೀಗೆ ಹೋಗ್ಬೇಕು, ಸ್ಟೈಲ್ ಆಗಿ ಜಿಗಿ 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 ಆಗ್ತದೆ ಕೈಯೆಲ್ಲ. ಈ ಮೀನನ್ನು ನೋಡಿ ಸಾಸ ಮಾಡ್ಬೋದು, ಫ್ರೈ ಸಹ ಮಾಡ್ಬೋದು. ಜಾಸ್ತಿ ಟೇಸ್ಟ್ ಆಗುದು ನಂಗೆ ಫ್ರೈ ಅಂದ್ರೆ. ಇದು ಸ್ವಲ್ಪ ಬೆನ್ನೋವಿದ್ದವರೆಲ್ಲ ತಿನ್ಬೇಕು, ಬಾರಿ ಉಷ್ಣ ಅಂತೆ. ಇದ್ರಲ್ಲಿ ಸೈಡ್ ಕಲ್ಲು ತರ ಇರುದು ಇದ್ರಲ್ಲಿ ಎಲ್ಲ. ಅದು ಪಾಮೂಲಲ್ಲಿ ಸೈಡ್ ಕಲ್ಲು, ದಪ್ಪದು ಪಾಮೂಲ್ ಇರ್ತದಲ್ಲ, ಅದ್ರ ಸೈಡ್ ಅದ್ದು ಬೆನ್ನತ್ರ ಇರ್ತದ ಕಲ್ಲು ಇರ್ತದೆ, ಗಟ್ಟಿ ಕಲ್ಲು. ಇದ್ರಲ್ಲಿ ಸಿಗ್ಲಿಲ್ಲ ಮಾತ್ರ ಕಲ್ಲು ಅಲ್ಲವಾ? ಸಿಗ್ತಾ ಉಂಟಾ? ಇಲ್ಲ, ಕಲ್ಲಿರ್ತದೆ ಇದ್ರ ಸೈಡ್ ಅಲ್ಲಿ ಆಯ್ತಾ? ಆಯ್ತು, ಕಟ್ಟಿಂಗ್ ಎಲ್ಲ ಬಹಳ ಪರಿಪೂರ್ಣವಾಗಿ ಆಯ್ತು. ಧನ್ಯವಾದ. ಈಗ ಮುಂಚೆ ಯಾರು ಹಾಕುದು? ಥ್ಯಾಂಕ್ ಯು
ಕಟ್ಟಿಂಗ್ ಮಾಡಿ ಇದು ಆಯ್ತು ಕಟ್ಟಿಂಗ್ ನೋಡಿ. ಮತ್ತೆ ಅವ್ರ ಮೆಣಸೆಲ್ಲ ಅವರೇ ಹಾಕ್ಲಿ, ನಂಗೆ ಆಯ್ತು ಕಟ್ಟಿಂಗ್ ನೋಡಿ ಅಂತೆ, ಎಷ್ಟು ಒಳ್ಳೆ ಕಟ್ಟಿಂಗ್ ಆಯ್ತು ನೋಡಿ ಅಂತೆ. ಈಗ ಇದನ್ನು ವಾಷಿಂಗ್ ಇಟ್ಕೊಂಡು ವಾಷಿಂಗ್ ಪೌಡರ್ ನಿರ್ಮಾ, ಈಗ ನಾವು ವಾಷಿಂಗ್ ಪೌಡರ್ ನಿರ್ಮಾ, ಹಾಲಿನಂತ ಬಣ್ಣ, ಶೈನಿಂಗ್ ಶೈನಿಂಗ್ ಬಣ್ಣ, ಎಂತ ಬಣ್ಣ, ಇಂತ ಬಣ್ಣ ಬಣ್ಣ. ಇದನ್ನೆಲ್ಲಿ ಇಲ್ಲೇ ಬಿಸಾಡುದ? ಇದ್ರ ಶೈನಿಂಗ್ ಭಾರಿ ಇರ್ತದೇನು ನೋಡಿ. ಇಂಥದ್ದು ಕಲ್ಲಲ್ಲಿ ತಿಕ್ಕಬೇಕು, ಸಮ್ಮ ತಿಕ್ಕಿ ಎಗ್ರಿ ಎಗ್ರಿ ತಿಕ್ಕಿ. ಶೈನಿಂಗ್ ಇರಬಾರ್ದು, ಶೈನಿಂಗ್ ಇದ್ರೆ ಟೇಸ್ಟ್ ಆಗಲ್ಲಂತೆ, ತಿನ್ಲಿಕ್ಕೆ ರುಚಿ ಆಗಲ್ಲಂತೆ. ತಿಕ್ಕಿ ತಿಕ್ಕಿ ಒರಿಸಿ ಒರಿಸಿ ಇನ್ನು ತಿಕ್ಕಿ, ಇನ್ನು ತಿಕ್ಕಿ, ಇನ್ನು ಸಾಬೂನ್ ಹಾಕಿ ತಿಕ್ಕಿ, ಹಾಕಿ ತಿಕ್ಕಿ, ಸಾಬೂನ್ ಹಾಕಿ ತಿಕ್ಕಿ. ಅದು ಸೈಡ್ ಸೈಡ್ ಅಲ್ಲದಲ್ಲಿ ಹೋಗುದಿಲ್ಲಲ್ಲ, ಅದಕ್ಕೆ ಇದರಲ್ಲಿ ಸೈಡ್ ಸೈಡ್ ಹೋಗುದಿಲ್ಲಂತೆ, ಅದಕ್ಕೆ ಕಲ್ಲಲ್ಲಿ ಉಜ್ಜಿ ಉಜ್ಜಿ ತಿಕ್ಕಿದ್ದಾರೆ. ಬೆಸ್ಟ್ ಐಡಿಯಾ ಅಂತ ಗೊತ್ತುಂಟಾ? ಉದ್ದ ಪಾಮೂಲ್ ಇರ್ತದಲ್ಲ, ಅದನ್ನೇ ಇದು ಯಾವುದು ಕುಂಟರ್ದು ಕಲ್ಲುಂಟಲ್ಲ, ಸ್ನಾನ ಮಾಡ್ತಾರಲ್ಲ, ಆ ತರ ಈ ತರ ಹೀಗೆ ಮಾಡಿ ಶೈನಿಂಗ್ ಎಲ್ಲ ತೆಗಿಬೇಕು ಅಲ್ವಾ? ಮತ್ತೊಂದು ಎರಡು ಹೀಗೆ ಎಗುರ್ಬೇಕು ಕುಂಟರ್ದು ಕಲ್ಲಿಗೆ, ಎಲ್ಲ ಹೋಗ್ತದೆ, ಒಳ್ಳೇದಲ್ವಾ? ಎಗ್ರಿ ನಿನ್ನನ್ನು ಓಡಿಸುದು ಮತ್ತೆ ಎಗ್ರಿ ಎಗ್ರಿ ಮಾಸ ರಟ್ಟಿ ಹೋಗ್ತದೇನೋ ಮಾರೆ, ಪತಕ್ ಪತಕ್ ಅಂತ. ಉಲೈ ದಿಕ್ಕೆಲಲ್ಲಿ ಈಗ ಮಾಡುವಾಗೇನಿಲ್ಲ ಮಾರೆ, ಉರಿ ಬರ್ತದೆ ಮಾರೆ. ಆ ದಿಕ್ಕೆಲ್ಲ ಬದಿಯಲ್ಲಿ ಕುತ್ಕೊಳ್ಳುವಾಗೇನಿಲ್ಲ, ದಗ 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 ಕೆಳಗಿಂದ ಹಿಡಿದು ಮೇಲೆ ತನಕ ದಗ ದಗ ಆಗ್ತದೆ. ಹಾಗೆ ಇವತ್ತು ದಿಕ್ಕೆಲ್ ಬೇಡ ಆಯ್ತಾ, ಗ್ಯಾಸೇ ನಂಗೆ ಸತ್ಯ ಸ್ವಲ್ಪ ದಿಕ್ಕೆಲಲ್ಲಿ ಕುತ್ಕೊಳ್ಳುವ ಸಾಕಾಗಿ ಹೋಗ್ತದೆ ಮಾರೆ. ಮಾಡುದೆಂತಿಲ್ಲ, ಕುತ್ಕೊಳ್ಳುದೆ, ಆದ್ರೆ ಬೇಗ ಸೆಕೆ ಆಗುವಾಗ ಉಪ್ಪ ಎಂತ ಬೇಡ ಅಂತ ಆಗ್ತದೆ, ತಿನ್ನುವುದೇ ಬೇಡ ಅಂತ ಆಗ್ತದೆ. ಅದಕ್ಕೆ ಇವತ್ತು ಗ್ಯಾಸಲ್ಲಿ ಮಾಡುವ. ನನ್ನ ಅಪ್ಪ ಎಲ್ಲ ಕಟ್ಟೆಲ್ಲ ಆದಮೇಲೆ ಲಾಸ್ಟ್ಗೆ ಬರ್ತಾರೆ, ಯಾಕೆಂದ್ರೆ ಈಗ ಫ್ರೈ ಕಾಯೋ ಹೊತ್ತಲ್ಲ, ಮಸಾಲೆ ಹಾಕೋದು ಫ್ರೈ ಕಾಯಿಸೋದು, ಅವಾಗ ಮೆಲ್ಲ ಬರ್ತಾರೆ ನನ್ನ ಅಪ್ಪ. ಕಟ್ಟಿಂಗ್ ಎಲ್ಲ ಆದಮೇಲೆ ಇದು ಕಾಯಿಸೋ ಹೊತ್ತಲ್ಲಿ ರೆಡಿ ಇರ್ತಾರೆ ನಮ್ಮ ಗೆಸ್ಟ್. ಬಂದರು ನನ್ನ ಅಮ್ಮೀರ್ ಬಂದರು. ಅಯ್ಯೋ ಪಪ್ಪ ಅಮ್ಮೀರ್ ಓಡಿದ್ರು, ನನ್ನ ಅಮ್ಮೀರ್ ವಾಪಸ್ ಹೋದ್ರು. ವಾಪಸ್ ಹೋದವನಿಗೆ ಫ್ರೈ ಇಲ್ಲ, ಹೋಗವ ನಾನಲ್ಲ. ಎಂತ ಗೊತ್ತುಂಟಾ, ನಾವಂತ ಹೇಳಿದ್ರೆ ಅವರು ಬೈತಾರೆ, ಅವ ಸಣ್ಣವನಿಗೆ ದೂರ ಹಾಕಿದ್ರಿಲ್ಲ, ಅಲ್ಲೇ ತೊಳಿಲಿಕ್ಕೆ ಹೋಗ್ತಾರೆ. ಹೇಗೆ ಅದು ಇಟ್ಟದ್ದು ಯಾರು? ನಾನೇ ನೋಡಿದೆ ಶೈನಿಂಗ್ ಎಲ್ಲ ರಟ್ಟಿ ಹೋಯ್ತು. ಮತ್ತೆ ಇವರು ಕಡೆಯನ ಕಲ್ಲು ಇವರು ಉಜ್ಜುವ ರೀತಿಯಲ್ಲಿ ಗೊತ್ತಾಗಲ್ವ, ಶೈನಿಂಗ್ ಎಲ್ಲ ಹೇಗೆ ಸೋಗ್ಬೋದಾ? ಆ ಕುಂಟರ್ದು ಕಲ್ಲಿಗೆ ತಿಕ್ಕಿ ಬಿಟ್ರು ಅದನ್ನು. ಶೈನಿಂಗ್ ಹೋಗ್ಬೇಕು ನೋಡಿ, ಶೈನಿಂಗ್ ಹೋದ್ರೇನೆ. ಇದು ಕೆಲವರು ತಿನ್ನಲ್ವಾ ಏನಲ್ವಾ? ತಿನ್ನಲ್ವಾ, ಅವರಿಗೆ ಟೇಸ್ಟ್ ಇಲ್ಲ ತಿನ್ನದವರಿಗೆ. ಒಮ್ಮೆ ಇದೆಲ್ಲ ತಿನ್ಬೇಕು ಮಾರ್ರೆ, ಲೈಫಲ್ಲಿ ಎಲ್ಲ ತಿನ್ಬೇಕು, ಯಾವುದು ತಿನ್ಬಾರ್ದು ಎಲ್ಲ ತಿನ್ಬೇಕು, ರುಚಿ ನೋಡ್ಬೇಕು. ಇದು ರುಚಿ ನೋಡಿ ನೀವು ಬಿಡಲ್ಲ, ನೀವು ರುಚಿ ಉಂಟು. ಪಾಮೂಲ್ ಒಬ್ಬಾ ಸೆಕೆಗೆಲ್ಲ ಮಾಡ್ಲಿಕ್ಕೇನೆ ಮನಸ್ಸಾಗಲ್ಲ ಮಾರೆ, ಆದ್ರೂ ಸಹ ತಿನ್ಬೇಕಲ್ಲ, ಅದಕ್ಕೋಸ್ಕರ ಮಾಡುದು. ಫಸ್ಟ್ ಕಾಯಲ್ಲಿ ಇಡ್ಬೇಕು, ಗ್ಯಾಸ್ ಹತ್ತಿಸೋದಲ್ಲ ಹಚ್ಚಿಸ್ಬೇಕು. ಇದುಂಟಲ್ಲ ಯಾವುದು, ಅವಾಗ ಮಸಾಲೆ ಹಾಕಿದ್ದೆ. ಈಗ ಒಂದೊಂದು ಇದಕ್ಕೆ ನಾವು ರವಾ ಹಾಕುವ, ಈ ರವಕ್ಕೆ ಒಳ್ಳೆ ಮಾಡಿ ಹೀಗೆ ಕೋಟಿಂಗ್ ಕೊಡುವ. ಕೋಟಿಂಗ್ ಕೊಟ್ಟು ಬಿಡುವ. ರವಾ ಹಾಕುದು, ಕಾವೇಲಿಗೆ ಬಿಡುದು. ಸಾಕು, ಜಾಸ್ತಿ ಬೇಡ, 4 ಸಾಕು, 4-5 ಸಾಕಿದೆ, 5 ಹಾಕಿದೆ ಸಾಕು. ಈಗ ಇದನ್ನು ಅಡಿಮೇಲೆ ಹಾಕುವ ಆಯ್ತಾ, ಪಲ್ಟಿ ಮಾಡುವ ಇದನ್ನು. ಕಾಯಿದೆಯಾ? ಒಳ್ಳೆ ಕಾಯಿ ಆಯ್ತು, ಫ್ರೈ ಕಾಯಿ ಆಯ್ತು. ಎಲ್ಲ ನೋಡಿ ಸೈಡಿಗೆ ಹಾಕ್ಬೇಕು, ಆವಾಗ ಇದ್ರಲ್ಲೆಲ್ಲ ಎಣ್ಣೆಲ್ಲ ಉಳಿದ್ರೆ ಎಲ್ಲ ನಡುಗೆ ಬರ್ತದೆ. ಹೀಗೆ ಸೈಡಿಗೆ ಹಾಕುದು. ಆಯ್ತು, ಇನ್ನು ಹಾಕುವ, ಪ್ಲೇಟಿಗೆ ಹಾಕುವ. ಎಷ್ಟು ಒಳ್ಳೆ ರೋಸ್ಟ್ ಆಯ್ತು ಮಾರೆ.
ಟ್ರೈನ್ ನೋಡಿ ಎಷ್ಟು ಒಳ್ಳೆದು ರೋಸ್ಟ್ ಆಗಿ ಫ್ರೈ ಎಷ್ಟು ಒಳ್ಳೆ ಕಾಯ್ತು ನೋಡಿ ಅಂತೆ. ಬಿಸಿ 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 ಇದು ಕೆರೆನ್ ಪುಡಿ ಬಿಟ್ಟಿದೆ ಅಲ್ಲ, ಆ ತರ ಉಂಟು ನೋಡಿ. ನೋಡಿ ಸೌಂಡ್ ನೋಡಿ, ಟಕ್ ಟಕ್ ಬರ್ತದೆ ಬಾರಿ ಬಾರಿ ರೋಸ್ಟ್ ಆಗಿದೆ ಅಲ್ಲ. ಬಿಸಿ 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 ಇಲ್ಲಿ ನೋಡಿ ಮಾಂಸ. ಇದರಲ್ಲೆಲ್ಲ ಮುಳ್ಳಿಲ್ಲ, ಒಳ್ಳೆ ಮಾಂಸ ಎಲ್ಲ ಒಳ್ಳೇದುಂಟು. ನನ್ನ ತಂದೆಯವರು ಸಹ ಬಂದು ತಿನ್ಲಿಕ್ಕೆ. ಇದು ಬಾರಿ ರುಚಿ ಉಂಟು ಮಾರೆ. ಕಡ್ಲೆಲ್ಲಕ್ಕೆ ಅದು ಮೊನ್ನೆ ಕಡ್ಲೆಲ್ಲ ಉಂಟಲ್ಲ, ಅದಕ್ಕಿಂತ ಇದು ಪಾಮಲ್ಲಿ ರುಚಿ ಉಂಟಲ್ವಾ? ಮೊನ್ನೆ ತಿನ್ಲಿಕ್ಕೆ ಆಗಲಿಲ್ಲ ಮುಳ್ಳಲ್ಲಿ. ಇದು ಹೇಗೆ ಆಗ್ತದೆ? ಇದು ಒಳ್ಳೇದಾಗ್ತದೆ. ಉಳ್ಳಾಗಿ ಉಂಟದ ಬಾಬಾ. ಕಲ್ಲು ನಾನು ಹೇಳಿದ್ದೆಲ್ಲ, ಇದರಲ್ಲಿ ಸಹ ಕಲ್ಲು ಉಂಟಾ? ಇದು ಕಲ್ಲು ಪುಲ್ಕಟೆ ತರ ಉಂಟಲ್ಲ ಮಾರೆ, ಇದು ಕಲ್ಲು. ಇದರ ಸೈಡಲ್ಲಿ ಇರ್ತದೆ, ಇದು ಸೈಡಲ್ಲಿ ಇದು ಕಲ್ಲು. ಇದು ತಿನ್ಲಿಕ್ಕಿಲ್ಲ, ಇದು ತಿನ್ಲಿಕ್ಕಿಲ್ಲ ಆಯ್ತಾ? ಕಲ್ಲು ಪುಲ್ಕಟೆ ತರ ಉಂಟು ಮಾರೆ. ಪುಲ್ಕಟೆ ಗೊತ್ತಾಯ್ತಾ? ಅದು ಹುಲಿ 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 ಬಾರಿ ರುಚಿ ಉಂಟು ಮಾರೆ ಮೀನು. ಬೆಚ್ಚುಂಟು, ಅದು ಗ್ಯಾಸ್ ಅಲ್ಲಿ ಅದದ್ದು ಬೆಚ್ಚ. ನಾನು ಊದ್ತಾ ಇದ್ದೆ, ಈಗ ನೋಡತ್ತೆ ನಾವು ಊದುವಾಗ ಒಂದು ಭರತನಾಟ್ಯ ಇದ್ದ ಬಳದ್ದು, ಮತ್ತೆ ಅದು ಗ್ಯಾಸ್ ಅಲ್ಲೆಲ್ಲ ಆದದ್ದು. ನನ್ನ ಮಗನೇ ಆಗ್ಬಹುದು, ಒಂದು ಭರತನಾಟ್ಯನೇ ಮಾಡಿಲ್ಲ. ರುಚಿ ಉಂಟು, ಇದು ಭಾರಿ ಒಳ್ಳೇದುಂಟು. ನಿಮ್ಗೆ ಪಾಮೂಲು ಇಲ್ಲ ಕೆಲವ ತಿನ್ನಲ್ಲಂತೆ ಗೊತ್ತಿಲ್ಲ. ಇದು ಇದು ರುಚಿ ತಿಂದ್ರೆ ಮಾತ್ರ ಬಿಡಲ್ಲ ನೀವು ಪಾಮೂಲು, ಗ್ಯಾರಂಟಿ. ಭಾರಿ ಟೇಸ್ಟ್ ಉಂಟು. ಇದ್ರಲ್ಲಿ ದೊಡ್ಡ ಮುಳ್ಳೆಲ್ಲ ಜಾಸ್ತಿ ಇಲ್ಲ ನೋಡಿ ಅಂತೆ ವೀಕ್ಷಕರೇ, ಮುಳ್ಳು ನೋಡಿ ಅಂತೆ. ಮುಳ್ಳಿಷ್ಟೇ, ಕಲ್ಲ ಕಲ್ಲು ರುಚಿ ಉಂಟು. ಇದು ಇದು ಭಾರಿ ರುಚಿ ಉಂಟು, ಟೇಸ್ಟ್ ಉಂಟು. ಹಪ್ಪಳ ಹಪ್ಪಳ ತಿಂದಾಗ ಆಗ್ತದೆ ಹಪ್ಪಳ. ಫ್ರೈ ಅಂತೂ ಮಾಡಿ ತಿಂದೆ ವೀಕ್ಷಕರೇ. ಹಾಗೆ ಫ್ರೈ ಎಲ್ಲ ಭಾರಿ ಒಳ್ಳೆ ರುಚಿ ಇತ್ತು. ಹಾಗೆ ನಿಮಗೆ ನಂದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಂದು ಈ ವಿಡಿಯೋ ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.